ಹಾಯ್ ಎಲ್ಲರಿಗೂ ಜೈ ಹಿಂದ್. ಪ್ರಿನ್ಸ್ ಬಹದ್ದೂರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದ್ರೆ 10th ಪಾಸ್ ಆಗಿರುವಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಭಾರತೀಯ ರೈಲ್ವೆ ಇಲಾಖೆ ಒಳಗೆ ರೈಲ್ವೆ ಪ್ರೊಡಕ್ಷನ್ ಫೋರ್ಸ್ ಒಳಗೆ ಟೋಟಲ್ 4208 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೈತಿ. ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟಿಂಗ್ ಡೇಟ್ ಏನು, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಏನು, ನೀವು ಹಾಕಿರುವಂಥ ಅಪ್ಲಿಕೇಶನ್ ಒಳಗೆ ಏನಾದ್ರು ತಪ್ಪುಗಳಾಗಿತ್ತು ಅದನ್ನು ಸರಿಪಡಿಸ್ಕೊಳ್ಳೋಕೆ ಕರೆಕ್ಷನ್ ಡೇಟ್ ಏನು, ವೇಕೆನ್ಸಿ ಡೀಟೇಲ್ಸ್ ಏನು, ಕ್ವಾಲಿಫಿಕೇಷನ್ ಏನು, ಸ್ಯಾಲ್ರಿ ಎಷ್ಟು ಇರುತ್ತಾ, ಏಜ್ ಲಿಮಿಟ್ ಎಷ್ಟು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಾ, ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತಾ, ಎಕ್ಸಾಮ್ ಸಿಲೆಬಸ್ ಏನಿರುತ್ತಾ, ಫಿಸಿಕಲ್ ಯಾವ ರೀತಿ ಇರುತ್ತಾ, ಡಾಕ್ಯುಮೆಂಟ್ ಏನೇನು ಬೇಕಾ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕನ್ನಡದೊಳಗೆ. ಇದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೈಡ್ ಇರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬರ್ರಿ. 10th ಪಾಸ್ ಆಗಿರುವಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಹಾಗೂ ಎಕ್ಸ್ ಸರ್ವಿಸ್ಮನ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಭಾರತೀಯ ರೈಲ್ವೆ ಇಲಾಖೆ ಒಳಗೆ 4208 ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಒಳಗೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಕ್ವಾಲಿಫಿಕೇಷನ್ನ ಕೇವಲ 10th ಪಾಸ್ ಆಗಿದ್ರೆ ಸಾಕು. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟಿಂಗ್ ಡೇಟ್ ಇದೇ ಏಪ್ರಿಲ್ 15, 2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. 15/4/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆ ದಿನಾಂಕ ಮುಂದಿನ ತಿಂಗಳು ಅಂದ್ರೆ ಮೇ ತಿಂಗಳ 14ನೇ ತಾರೀಕು 14/5/2024 ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ನೀವು ಹಾಕಿರುವಂಥ ಅಪ್ಲಿಕೇಶನ್ ಒಳಗೆ ಏನಾದ್ರು ತಪ್ಪುಗಳಾಗಿತ್ತು ಅದನ್ನು ಸರಿಪಡಿಸ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೂ ಟೈಮ್ ಕೊಟ್ಟಿದ್ದಾರೆ. 15/5/2024ರಿಂದ 24/5/2024 ಅಂದ್ರೆ 10 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಅದನ್ನು ಸರಿಪಡಿಸ್ಕೊಳಕ್ಕೆ. ಸ್ಯಾಲ್ರಿ ನಿಮಗೆ ಬೇಸಿಕ್ ಸ್ಯಾಲ್ರಿ 21,700 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ. 7th ಪೇ ಕಮಿಷನಿಂದ ಸ್ಯಾಲ್ರಿ ಸಿಗುತ್ತಾ. ಲೆವೆಲ್ 3 ಒಳಗೆ ಸ್ಯಾಲ್ರಿ ಸಿಗುತ್ತಾ. ಇನ್ ಹ್ಯಾಂಡ್ ನಿಮಗೆ ಎಲ್ಲ ಕಟ್ಟಾಗಿ ಕೈಗೆ ಸಿಗುವಂಥ ಸಂಬಳ 30,000ದಿಂದ 35,000ವರೆಗೂ ಕೈಗೆ ಸ್ಯಾಲ್ರಿ ಸಿಗುತ್ತೆ. ನೆಕ್ಸ್ಟ್ ಏಜ್ ಲಿಮಿಟ್ ಜನರಲ್ ಮತ್ತು EWS ಕ್ಯಾಟಗರಿ ಅಭ್ಯರ್ಥಿಗಳಿಗೆ 18ರಿಂದ 28ವರೆಗೂ ಏಜ್ ಲಿಮಿಟ್ ಇರ್ತೈತಿ. ಕೊರೋನಾ ಸಲುವಾಗಿ ಏಜ್ ಲಿಮಿಟ್ ಹೆಚ್ಚಿಗೆ ಮಾಡಿದ್ದಾರೆ. ಜನರಲ್ EWSನವರಿಗೆ 18ರಿಂದ 28ವರೆಗೂ ಕಾಲಾವಕಾಶ ಐತಿ. SC ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕ್ಕೆ ಅಂದ್ರೆ 18ರಿಂದ 33ವರೆಗೂ ಏಜ್ ಲಿಮಿಟ್ ಐತಿ. OBC ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕ್ಕೆ ಐತಿ ಅಂದ್ರೆ 18ರಿಂದ 31ನೇ ವಯಸ್ಸಿನವರೆಗೂ OBC ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಎಕ್ಸ್ ಸರ್ವಿಸ್ಮನ್ ಅಭ್ಯರ್ಥಿಗಳು ಜನರಲ್ ಮತ್ತು EWSನವ್ರು ಆಗಿದ್ರಪ್ಪ ಅಂತಂದ್ರೆ ಅವರಿಗೆ 3 ವರ್ಷ ಕಾಲಾವಕಾಶ ಐತಿ. ರಿಟೈರ್ಮೆಂಟ್ ಆದಾಗಿಂದ 3 ವರ್ಷದವರೆಗೂ ಕಾಲಾವಕಾಶ ಐತಿ. ಎಕ್ಸ್ ಸರ್ವಿಸ್ಮನ್ SC ST ಅಭ್ಯರ್ಥಿಗಳಾಗಿದ್ರಪ್ಪ ಅಂತಂದ್ರೆ ಅವರಿಗೆ 8 ವರ್ಷ ಕಾಲಾವಕಾಶ ಐತಿ. ಎಕ್ಸ್ ಸರ್ವಿಸ್ಮನ್ OBC ಅಭ್ಯರ್ಥಿಗಳಾಗಿದ್ರಪ್ಪ ಅಂತಂದ್ರೆ ಅವರಿಗೆ 6 ವರ್ಷಗಳ ಕಾಲಾವಕಾಶ ಐತಿ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಫೀಸ್ ಜನರಲ್ EWS ಅಭ್ಯರ್ಥಿಗಳಿಗೆ 500 ರೂಪಾಯಿ ಚಲನ್ ಇರುತ್ತೆ. SC ST OBC ಎಕ್ಸ್ ಸರ್ವಿಸ್ಮನ್ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 250 ರೂಪಾಯಿ ಚಲನ್ ಇರುತ್ತೆ. ವೇಕೆನ್ಸಿ ಡೀಟೇಲ್ಸ್ ಟೋಟಲ್ ವೇಕೆನ್ಸಿ 4208 ವೇಕೆನ್ಸಿ ಇದಾವೆ. ಪುರುಷ ಅಭ್ಯರ್ಥಿಗಳಿಗೆ 3577 ವೇಕೆನ್ಸಿಗಳಿದಾವೆ. ಮಹಿಳಾ ಅಭ್ಯರ್ಥಿಗಳಿಗೆ 420 ವೇಕೆನ್ಸಿಗಳಿದಾವೆ. ಇನ್ನು ಕ್ಯಾಟಗರಿ ವೈಸ್ ವೇಕೆನ್ಸಿಗಳನ್ನು ನೋಡೋದಾದ್ರೆ ಅನ್ರಿಸರ್ವ್ ಕ್ಯಾಟಗರಿಯ ಪುರುಷ ಅಭ್ಯರ್ಥಿಗಳಿಗೆ 1450 ವೇಕೆನ್ಸಿಗಳಿದಾವೆ. SC ಕ್ಯಾಟಗರಿಯ ಪುರುಷ ಅಭ್ಯರ್ಥಿಗಳಿಗೆ 536 ವೇಕೆನ್ಸಿಗಳಿದಾವೆ. ST ಕ್ಯಾಟಗರಿಯ ಪುರುಷ ಅಭ್ಯರ್ಥಿಗಳಿಗೆ 268 ವೇಕೆನ್ಸಿಗಳಿದಾವೆ. OBC ಕ್ಯಾಟಗರಿಯ ಪುರುಷ ಅಭ್ಯರ್ಥಿಗಳಿಗೆ 966 ವೇಕೆನ್ಸಿಗಳಿದಾವೆ. EWS ಕ್ಯಾಟಗರಿಯ ಪುರುಷ ಅಭ್ಯರ್ಥಿಗಳಿಗೆ 357 ವೇಕೆನ್ಸಿಗಳಿದಾವೆ. ಇನ್ನು ಮಹಿಳಾ ಅಭ್ಯರ್ಥಿಗಳು ಅನ್ರಿಸರ್ವ್ ಕ್ಯಾಟಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ 256 ವೇಕೆನ್ಸಿಗಳಿದಾವೆ. SC ಕ್ಯಾಟಗರಿಯಲ್ಲಿ ಬರುವಂಥ ಮಹಿಳಾ ಅಭ್ಯರ್ಥಿಗಳಿಗೆ 95 ವೇಕೆನ್ಸಿಗಳಿದಾವೆ. ST ಕ್ಯಾಟಗರಿ ಒಳಗೆ ಬರುವಂಥ ಮಹಿಳಾ ಅಭ್ಯರ್ಥಿಗಳಿಗೆ 47 ವೇಕೆನ್ಸಿಗಳಿದಾವೆ. OBC ಕ್ಯಾಟಗರಿಯಲ್ಲಿ ಬರುವಂಥ ಮಹಿಳಾ ಅಭ್ಯರ್ಥಿಗಳಿಗೆ 170 ವೇಕೆನ್ಸಿಗಳಿದಾವೆ. EWS ಕ್ಯಾಟಗರಿಯಲ್ಲಿ ಬರುವಂಥ ಮಹಿಳಾ ಅಭ್ಯರ್ಥಿಗಳಿಗೆ 63 ವೇಕೆನ್ಸಿಗಳಿದಾವೆ. ಟೋಟಲ್ ಪೋಸ್ಟ್ ಒಳಗೆ 10% ವೇಕೆನ್ಸಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ಆಗಿರುತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಫಸ್ಟಿಗೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ. ಕೇವಲ ಒಂದೇ ಒಂದು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ. ಸೆಕೆಂಡ್ ಎಕ್ಸಾಮ್ ಪಾಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಮೆಡಿಕಲ್ ಟೆಸ್ಟ್ ಜೊತೆಗೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಫಸ್ಟಿಗೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ನೋಡೋದಾದ್ರೆ ನೋಟಿಫಿಕೇಷನ್ ಒಳಗೆ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಏನೈತಲ್ಲ ಆ ಎಕ್ಸಾಮ 10th ಲೆವೆಲ್ ಅಂದ್ರೆ ಮೆಟ್ರಿಕ್ಯುಲೇಷನ್ ಲೆವೆಲ್ ಒಳಗೆ ಎಕ್ಸಾಮ್ ಇರುತ್ತೆ. ಅಂದ್ರೆ SSC GD ಆಯಿತು, ಇದು RPF ಎಕ್ಸಾಮ್ ಆಯಿತು, ಎಲ್ಲ ಸೇಮ್ ಸ್ಟೇಜ್ ಒಳಗೆ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮ್ಗೆ ನಿಮಗೆ 90 ನಿಮಿಷ ಟೈಮಿಂಗ್ ಇರುತ್ತೆ. 120 ಮಾರ್ಕ್ಸಿಂದ ಇರುತ್ತೆ. 120 ಕ್ವಶನ್ ಬರ್ತಾವೆ.
1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಈ ಎಕ್ಸಾಮ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಬರ್ತಾವ. ಈ ಎಕ್ಸಾಮ್ ಒಳಗೆ ನಿಮ್ಗೆ 4 ಪಾರ್ಟ್ಸ್ ಬರ್ತಾವ. ಕೇವಲ ಒಂದೇ ಒಂದು ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮ್ ಒಳಗೆ 3 ಭಾಗಗಳು ಬರ್ತಾವ. ಒಂದನೇ ಭಾಗ ಅರ್ಥಮೆಟಿಕ್ ಅಂತೇಳಿ, ಈ ಭಾಗ 35 ಮಾರ್ಕ್ಸಿಂದ ಇರುತ್ತೆ. ಎರಡನೇ ಭಾಗ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತೇಳಿ, ಈ ಭಾಗ 35 ಮಾರ್ಕ್ಸಿಂದ ಇರುತ್ತೆ. ಮೂರನೇ ಭಾಗ ಜನರಲ್ ಅವೇರ್ನೆಸ್ ಅಂತೇಳಿ GK, ಈ ಭಾಗ ನಿಮ್ಗೆ 50 ಮಾರ್ಕ್ಸಿಂದ ಇರುತ್ತೆ. ಈ ಎಕ್ಸಾಮ್ ಒಳಗೆ ಟೋಟಲ್ 1:10 1:10 ಅಂದ್ರೆ 4208 ವೇಕೆನ್ಸಿ ಅದಾವ. ಅದಕ್ಕೆ 1:10 ಅಂತಂದ್ರೆ 42,080 ಅಭ್ಯರ್ಥಿಗಳಿಗೆ ಸೆಲೆಕ್ಟ್ ಮಾಡ್ಕೊತಾರ. ನೆಕ್ಸ್ಟ್ ಫಿಸಿಕಲ್ಕ ಎಕ್ಸಾಮ್ ಕನ್ನಡ, ಇಂಗ್ಲೀಷ್, ಹಿಂದಿ ಸೇರಿ ಟೋಟಲ್ 15 ಪ್ರಾದೇಶಿಕ ಭಾಷೆ ಒಳಗೆ ಎಕ್ಸಾಮ್ ನಡೆಯುತ್ತೆ. ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೋರಿ, RPF ಎಕ್ಸಾಮ್ ಕನ್ನಡದೊಳಗೆ ಐತಿ, ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೋರಿ. ನೆಕ್ಸ್ಟ್ ಎಕ್ಸಾಮ್ ಪಾಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಈ ಫಿಸಿಕಲ್ ಟೆಸ್ಟ್ ಒಳಗೆ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಅಂದ್ರೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಈ ರನ್ನಿಂಗ್ಗೆ 5 ನಿಮಿಷದ 45 ಸೆಕೆಂಡ್ ಟೈಮಿಂಗ್ ಇರುತ್ತೆ. ಲಾಂಗ್ ಜಂಪ್ ಇರುತ್ತೆ 14 ಫೀಟ್, 14 ಫೀಟ್ ಲಾಂಗ್ ಜಂಪ್ ಇರುತ್ತೆ. ಇದಕ್ಕೆ 2 ಚಾನ್ಸ್ ಕೊಡ್ತಾರೆ. ಅದ್ರ ಜೊತೆಗೆ ಹೈ ಜಂಪ್ ಇರುತ್ತೆ 4 ಫೀಟ್, 4 ಫೀಟ್ ಹೈ ಜಂಪ್ ಇರುತ್ತೆ. ಇದಕ್ಕೂ ಕೂಡ 2 ಚಾನ್ಸ್ ಇರ್ತಾವ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 800 ಮೀಟರ್ ರನ್ನಿಂಗ್ ಇರುತ್ತೆ, 800 ಮೀಟರ್ ರನ್ನಿಂಗ್ ಇರ್ತೈತಿ. 3 ನಿಮಿಷದ 40 ಸೆಕೆಂಡ್ ರನ್ನಿಂಗ್ ಟೈಮ್ ಇರುತ್ತೆ. ಲಾಂಗ್ ಜಂಪ್ ಇರ್ತೈತಿ 9 ಫೀಟ್, ಹೈ ಜಂಪ್ ಇರ್ತೈತಿ 3 ಫೀಟ್. ಇವೆರಡಕ್ಕೂ 2 ಚಾನ್ಸ್ ಕೊಡ್ತಾರೆ ಮಹಿಳಾ ಅಭ್ಯರ್ಥಿಗಳಿಗೆ. ಇನ್ನು ಪುರುಷ ಅಭ್ಯರ್ಥಿಗಳಿಗೆ ಹೈಟ್ UR, EWS, OBC ಅಭ್ಯರ್ಥಿಗಳಿಗೆ 165 165 ಸೆಂಟಿಮೀಟರ್ ಹೈಟ್ ಇರಬೇಕು. 80ರಿಂದ 85 ಸೆಂಟಿಮೀಟರ್ ಚೆಸ್ಟ್ ಇರಬೇಕು. SC ST ಕೆಟಗರಿಯಲ್ಲಿ ಬರುವಂಥ ಪುರುಷ ಅಭ್ಯರ್ಥಿಗಳಿಗೆ 160 160 ಸೆಂಟಿಮೀಟರ್ ಹೈಟ್ ಇರಬೇಕು. 76.2 ಸೆಂಟಿಮೀಟರಿಂದ 81.2 ಸೆಂಟಿಮೀಟರ್ವರೆಗೂ ಚೆಸ್ಟ್ ಇರಬೇಕು. ಹೈಟ್ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಪಕ್ಕ ಅಪ್ಲೈ ಮಾಡಿರಿ, ಮರೆಯಕ್ಕೆ ಹೋಗ್ಬೇಡ್ರಿ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ UR, EWS, OBC ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ 157 ಸೆಂಟಿಮೀಟರ್ ಹೈಟ್ ಇರಬೇಕು. SC ST ಕೆಟಗರಿಯಲ್ಲಿ ಬರುವಂಥ ಮಹಿಳಾ ಅಭ್ಯರ್ಥಿಗಳಿಗೆ 152 152 ಸೆಂಟಿಮೀಟರ್ ಹೈಟ್ ಇರಬೇಕು. ಫಿಸಿಕಲ್ಗೆ ಯಾವುದೇ ರೀತಿಯಾದಂಥ ಮಾರ್ಕ್ಸ್ ಇರೋಂಗಿಲ್ಲ, ಜಸ್ಟ್ ಕ್ವಾಲಿಫೈ ಆದರೆ ಸಾಕು. ರನ್ನಿಂಗ್ಗೆ ಒಂದೇ ಚಾನ್ಸ್ ಇರ್ತೈತಿ, ಆದ್ರೆ ಹೈ ಜಂಪ್ ಲಾಂಗ್ ಜಂಪಿಗೆ 2 ಚಾನ್ಸ್ ಇರ್ತಾವೆ. ಈ ಸ್ಟೇಟ್ ಪೊಲೀಸ್ ಒಳಗೆ ಕೊಡ್ತಾರಲ್ಲ ಹೈ ಜಂಪ್ ಲಾಂಗ್ ಜಂಪಿಗೆ 3 ಚಾನ್ಸ್, ಆ ರೀತಿ ಇದಕ್ಕೆ ಕೊಡಂಗಿಲ್ಲ. ಹೈ ಜಂಪ್ಗೆ ಮತ್ತು ಲಾಂಗ್ ಜಂಪ್ಗೆ 2 ಚಾನ್ಸ್ ಇರ್ತೈತಿ. ಇದು ಕಂಪಲ್ಸರಿ ಆಗಿ ಮಾಡಲೇಬೇಕು. ರನ್ನಿಂಗು ಕಂಪಲ್ಸರಿ ಇರುತ್ತೆ, ಅದಕ್ಕೆ ಒಂದೇ ಚಾನ್ಸ್ ಇರ್ತೈತಿ. ಇನ್ನು ನೆಕ್ಸ್ಟ್ ಎಕ್ಸಾಮ್ಗೆ ಏನು ಸಿಲೆಬಸ್ ಅನ್ನೋದು, ಕಸ ತಿನ್ನೋದಕ್ಕಿಂತ ತುಸು ತಿನ್ಬೇಕಂತ. ಅದಕ್ಕೆ ಬುಕ್ ಸಿಗ್ತಾವಂತೇಳಿ ಎಲ್ಲ ಬುಕ್ ಓದಕ್ಕೆ ಹೋಗ್ಬೇಡ್ರಿ. ನೋಟಿಫಿಕೇಶನ್ ಒಳಗೆ ಕೊಟ್ಟಿದ್ದಾರೆ ಸಿಲೆಬಸ್ ಏನೇನು ಓದ್ಕೋಬೇಕಂತ. ಆ ರೀತಿ ಸಿಲೆಬಸ್ ನಿಮ್ಗೆ ಡಿಸ್ಪ್ಲೇ ಮೇಲೆ ಶೋ ಮಾಡ್ಕೊತ ಹೋಗ್ತೀನಿ, ಕನ್ನಡದೊಳಗೆ ಹೇಳ್ಕೊತ ಹೋಗ್ತೀನಿ, ನೋಟ್ ಮಾಡ್ಕೋರಿ. ಒಂದು ಎಕ್ಸಾಮ್ ಇರುತ್ತೆ ನಿಮಗೆ, ಟೋಟಲಿ ಒಂದೇ ಎಕ್ಸಾಮ್ ಇರುತ್ತೆ. 120 ಮಾರ್ಕ್ಸಿಂದ ಇರುತ್ತೆ. 120 ಕ್ವಶನ್ ಬರ್ತಾವೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್, 90 ನಿಮಿಷ ಟೈಮಿಂಗ್ ಇರುತ್ತೆ. 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಈ ಎಕ್ಸಾಮ್ ಒಳಗೆ 3 ಭಾಗಗಳು ಬರ್ತಾವೆ. ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರ್ತಾವೆ. ಈ ಭಾಗದೊಳಗೆ ಒಂದನೇ ಭಾಗ ಅರ್ಥಮೆಟಿಕ್ ಅಂತೇಳಿ ಅಂಕಗಣಿತ. ಈ ಭಾಗದೊಳಗೆ ನಿಮ್ಗೆ 35 ಮಾರ್ಕ್ಸಿಂದ ಬರ್ತೈತಿ. ಇದ್ರೊಳಗೆ ಏನೇನು ಕ್ವಶನ್ ಬರ್ತಾವಪ್ಪ ಅಂತಂದ್ರೆ ನಂಬರ್ ಸಿಸ್ಟಮ್, ಹೋಲ್ ನಂಬರ್ಸ್, ಡೆಸಿಮಲ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸ್, ರಿಲೇಷನ್ಶಿಪ್ ಬಿಟ್ವೀನ್ಸ್ ನಂಬರ್ಸ್, ಪರ್ಸೆಂಟೇಜಸ್, ಇಂಟ್ರೆಸ್ಟ್, ಎವರೇಜಸ್, ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್, ಪ್ರಾಫಿಟ್ ಆ್ಯಂಡ್ ಲಾಸ್, ಡಿಸ್ಕೌಂಟ್, ರೇಷನ್ ಆ್ಯಂಡ್ ಪ್ರಾಪೋರ್ಷನ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಗ್ರಾಫ್ಸ್, ಮೆನ್ಸುರೇಷನ್. ಈ ರೀತಿ ನಿಮ್ಗೆ ಸಿಲೆಬಸ್ ಇರ್ತೈತಿ. ಅದನ್ನು ನಿಮ್ಗೆ ಕನ್ನಡದೊಳಗೆ ಹೇಳ್ಕೊತ ಹೋಗ್ತೀನಿ, ನೋಟ್ ಮಾಡ್ಕೊತ ಹೋಗ್ರಿ. ಎ ಭಾಗ ಅಂಕಗಣಿತ. ಈ ಅಂಕಗಣಿತ ವಿಷಯದೊಳಗೆ ಸಂಖ್ಯಾ ವ್ಯವಸ್ಥೆ, ಪೂರ್ಣ ಸಂಖ್ಯೆಗಳು, ದಶಮಾಂಶ, ಭಿನ್ನರಾಶಿಗಳು, ಸಂಖ್ಯೆಗಳ ನಡುವಿನ ಸಂಬಂಧ, ಶೇಕಡಾವಾರು, ಅನುಪಾತ ಮತ್ತು ಸಮಾನುಪಾತ, ಸರಾಸರಿ, ಸರಳ ಬಡ್ಡಿ, ಲಾಭ ನಷ್ಟ, ರಿಯಾಯಿತಿ, ಸಮಯ ಮತ್ತು ದೂರ. ಈ ರೀತಿ ನಿಮಗೆ ಎ ಭಾಗದೊಳಗೆ ಸಿಲೆಬಸನ್ನು ಕೊಟ್ಟಿದ್ದಾರೆ. ಇಷ್ಟು ನೀವು ಕವರ್ ಮಾಡ್ಕೋರಿ. ನೆಕ್ಸ್ಟ್ ಎರಡನೇ ಭಾಗ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತೇಳಿ. ಇದ್ರೊಳಗೆ ನಿಮಗೆ ಮೆಂಟಲ್ ಎಬಿಲಿಟಿ ಬರ್ತೈತಿ. ಇದ್ರೊಳಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತೇಳಿ ಈ ಭಾಗದೊಳಗೆ ನಿಮ್ಗೆ 25 ಮಾರ್ಕ್ಸಿಂದ ಕೇಳ್ತಾರೆ. ಇದ್ರೊಳಗೆ ಏನೇನು ಸಿಲೆಬಸ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಅನಾಲಿಸಿಸ್, ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್, ಸ್ಪ್ಯಾಟಿಕಲ್ ವಿಜುವಲೈಸೇಷನ್, ಸ್ಪ್ಯಾಟಿಕಲ್ ಓರಿಯೆಂಟೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಅನಲೈಸಿಸ್, ಜಡ್ಜ್ಮೆಂಟ್, ಡಿಸಿಷನ್ ಮೇಕಿಂಗ್, ವಿಜುವಲ್ ಮೆಮರಿ, ಡಿಸ್ಕ್ರಿಮಿನೇಟಿಂಗ್ ಅಬ್ಸರ್ವೇಷನ್, ರಿಲೇಷನ್ಶಿಪ್ ಕಾನ್ಸೆಪ್ಟ್, ಅರ್ಥಮೆಟಿಕ್ ರೀಸನಿಂಗ್, ನಂಬರ್ ಸಿರೀಸ್, ವರ್ಬಲ್ ಆ್ಯಂಡ್ ಫಿಗರ್ ಕ್ಲಾಸಿಫಿಕೇಶನ್, ನಾನ್ ವರ್ಬಲ್ ಸಿರೀಸ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್,
ಈ ರೀತಿ ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ ಬರ್ತಾವ. ಇದನ್ನು ನಿಮಗೆ ಕನ್ನಡದೊಳಗೆ ಹೇಳ್ಕೊತ ಹೋಗ್ತೀನಿ, ನೋಟ್ ಮಾಡ್ಕೊತ ಹೋರಿ. ಹೋಲಿಕೆ ಮತ್ತು ವ್ಯತ್ಯಾಸಗಳು, ಸಾದೃಶ್ಯಗಳು, ಪ್ರಾದೇಶಿಕ ದೃಷ್ಟಿಕೋನ, ಪ್ರಾದೇಶಿಕ ದೃಷ್ಟೀಕರಣ, ಸಮಸ್ಯೆಗಳು ಮತ್ತು ಪರಿಹಾರಗಳು, ವಿಶ್ಲೇಷಣೆ, ತೀರ್ಪು ಮತ್ತು ನಿರ್ಧಾರ, ದೃಶ್ಯ ಸ್ಮರಣೆ, ತಾರತಮ್ಯ ವೀಕ್ಷಣೆ, ಸಂಬಂಧದ ಪರಿಕಲ್ಪನೆ, ಅಂಕಗಣಿತದ ತಾರ್ಕಿಕತೆ, ಚಿತ್ರ ಮತ್ತು ವರ್ಗೀಕರಣ, ಹೇಳಿಕೆ ಮತ್ತು ತೀರ್ಮಾನಗಳು, ಅಂಕಗಣಿತ ಸಂಖ್ಯಾ ಸರಣಿ, ಕೋಡಿಂಗ ಮತ್ತು ಡಿಕೋಡಿಂಗ. ಟೋಟಲ್ ಆಗಿ ನಿಮಗೆ ಈ ಭಾಗದೊಳಗೆ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟನ್ನು ಕವರ್ ಆಗುತ್ತಾ. ಇದು 35 ಮಾರ್ಕ್ಸಿಂದ ಬರ್ತೈತಿ. ಇನ್ನು ನೆಕ್ಸ್ಟ್ 3ನೇ ಭಾಗ ಜನರಲ್ ಅವೇರ್ನೆಸ್ ಅಂತೇಳಿ GK. ಇದಕ್ಕೆ ನಿಮ್ಗೆ ಟೋಟಲ್ 50 ಮಾರ್ಕ್ಸಿಂದ ಕ್ವಶನ್ಗಳನ್ನ ಕೇಳ್ತಾರೆ. ಇದ್ರೊಳಗೆ ಸಿಲೆಬಸ್ ಏನೇನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್, ಇತಿಹಾಸ, ಕಲೆ ಮತ್ತು ಸಂಸ್ಕೃತಿ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಸಾಮಾನ್ಯ ರಾಜಕೀಯ, ಭಾರತೀಯ ಸಂವಿಧಾನ, ಕ್ರೀಡೆ, ಸಾಮಾನ್ಯ ವಿಜ್ಞಾನ. ಟೋಟಲ್ ನಿಮಗೆ ಈ ಭಾಗದೊಳಗೆ GK ಕವರ್ ಮಾಡ್ಕೋರಿ. ಈ ಎಕ್ಸಾಮ್ಗೆ ಟೋಟಲ್ ನೀವು ಓದ್ಕೋಬೇಕಾಗಿದ್ದ ವಿಷಯ ಏನಪ್ಪ ಅಂತಂದ್ರೆ ಫಸ್ಟ್ ಮೆಂಟಲ್ ಎಬಿಲಿಟಿ, 2ನೇದು ಮ್ಯಾಥ್ಸ್, 3ನೇದು GK ಒಳಗೆ ಟೋಟಲ್ ನಿಮಗೆ ಇತಿಹಾಸ, ಕರೆಂಟ್ ಅಫೇರ್ಸ್, ಆರ್ಟ್ಸ್ ಮತ್ತು ಕಲ್ಚರ್, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಭಾರತೀಯ ಸಂವಿಧಾನ, ಸ್ಪೋರ್ಟ್ಸ್, ಸಾಮಾನ್ಯ ವಿಜ್ಞಾನ, ಈ ರೀತಿ ನಿಮಗೆ ಟೋಟಲ್ GK ಕವರ್ ಮಾಡ್ಕೋರಿ. ಈ ನೋಟಿಫಿಕೇಶನ್ದ PDF ಬೇಕಾಗಿತ್ತಪ್ಪ ಅಂತಂದ್ರೆ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಅವೈಲೇಬಲ್ ಐತಿ. ನಮ್ಮ ಟೆಲಿಗ್ರಾಮ್ ಚಾನಲ್ನ ಹೆಸರು ಪ್ರಿನ್ಸ್ ಬಹದ್ದೂರ್ ಟೆಲಿಗ್ರಾಮ್ ಗ್ರೂಪ್ ಐತಿ. ಈ ಗ್ರೂಪಿಂದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಅವೈಲೇಬಲ್ ಐತಿ. ಲಿಂಕ್ ಮುಖಾಂತರ ಗ್ರೂಪನ್ನು ಜಾಯಿನ್ ಮಾಡಿಕೊಂಡು ಈ ನೋಟಿಫಿಕೇಶನ್ದ PDF ಪಡ್ಕೋರಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ. ನಿಮಗೇನಾದರೂ ಡೌಟ್ಸ್ ಇತ್ತು, ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಕೇಳ್ಬೋದು. ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಪ್ರಿನ್ಸ್ ಬಹದ್ದೂರ್ ಅಂತೇಳಿ ID ಐತಿ, ಅಲ್ಲಿ ಬಂದು ನೀವು ಡೈರೆಕ್ಟಾಗಿ ಮೆಸೇಜ್ ಹಾಕಿ ಕೇಳ್ಬೋದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರಾದರೂ 10th ಪಾಸ್ ಆಗಿರೋ ಇದ್ರಪ್ಪ ಅಂತಂದ್ರೆ ಮತ್ತು ಹೈಟ್ ಕಡಿಮೆ ಇರುವಂಥ ಫ್ರೆಂಡ್ಸ್ ಯಾರಾದರೂ ಇದ್ರಪ್ಪ ಅಂತಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಅವರಿಗೂ ಕೂಡ ಅನುಕೂಲ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಅಪ್ಲೈ ಮಾಡಿರಿ. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್. ಜೈ ಹಿಂದ್.